ಡಿಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಭಾಗದ ಉಪಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಸಂವಾದ ಮಾಡಿ ಹಳಿಯಾಳ ವಿಭಾಗದ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಸಮಸ್ಯೆಗಳು ಹಾಗೂ ಸವಾಲುಗಳು ಮತ್ತು ಸಂರಕ್ಷಣೆಗೆ ಕೈಗೊಂಡ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹಳಿಯಾಳ ತಾಲೂಕಿನ ಹವಗಿ ಸೇರಿ ವಿವಿಧ ಗ್ರಾಮಗಳ ಬಿದಿರು ಕಾರ್ಮಿಕರಿಗೆ ಸಮರ್ಪಕವಾಗಿ ಬಿದಿರು ಒದಗಿಸುವುದು ಹಾಗೂ ಬಿದಿರು ಕಾರ್ಮಿಕರನ್ನ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಬೇಕು ಅಂತ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಮನವಿ ಮಾಡಿದ್ದಾರೆ. ಈಗ ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಹಳಿಯಾಳ ಒಂದು ರೀತಿ ವಿಭಾಗದ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳು ಸಿಕ್ಕಿದ್ರೆ, ವಿಶೇಷವಾಗಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ವಿಶೇಷವಾಗಿ ಈ ಕಡೆ ಭಾಗದ ಒಂದು ರೀತಿ ಯಾವ ರೀತಿ ಅರಣ್ಯ ವ್ಯಾಪ್ತಿಗಳ ಇದೆ, ಮತ್ತೆ ಯಾವ ರೀತಿ ಸಮಸ್ಯೆಗಳಿದಾವೆ, ಮತ್ತೆ ಯಾವ ರೀತಿ ಅರಣ್ಯ ನಿವಾಸಿಗಳ ಸಮಸ್ಯೆಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ ಸರ್. ವಿಶೇಷವಾಗಿ ಹೇಳಿ ಸರ್, ವಿಶೇಷವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಅರಣ್ಯ ಒಂದು ರೀತಿ ಪ್ರದೇಶ ಬರುತ್ತೆ, ವಿಶೇಷವಾಗಿ ಎಷ್ಟು ಆರ್ಎಫ್ಒ ಕಚೇರಿಗಳಿದ್ದಾವೆ? ಹಳಿಯಾಳ ವಿಭಾಗಕ್ಕೆ 1,06,000 ಹೆಕ್ಟೇರ್ಸ್ ಅರಣ್ಯ ಪ್ರದೇಶ ಬರುತ್ತೆ. ಇದರಲ್ಲಿ 3 ಉಪವಿಭಾಗಗಳಿದೆ ಮತ್ತು 9 ವಲಯಗಳಿದೆ. ಸರ್, ಸಾಕಷ್ಟು ಒಂದು ರೀತಿ ನಿಮ್ಮ ವ್ಯಾಪ್ತಿಯಲ್ಲಿ ಸಾಕಷ್ಟು ಒಂದು ರೀತಿ ಅರಣ್ಯ ಪ್ರದೇಶದ ಆರ್ಎಫ್ಒ ಕಚೇರಿಗಳ ಒಂದು ರೀತಿ ಸಿಬ್ಬಂದಿಗಳ ಒಂದು ರೀತಿ ವಾಸ ಮಾಡ್ತಕ್ಕಂಥ ವಸತಿ ಗೃಹಗಳು ಸಾಕಷ್ಟು ಮಳೆಗಾಲದಲ್ಲಿ ಬರ್ತದೆ ಅಂತ ಬಂದಿದೆ. ಹೌದು ಹೌದು, ನಮ್ಮಲ್ಲಿ 300ಕ್ಕಿಂತ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ಹಲವಾರು ನಮ್ಮ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಇದೆ, ಅವು ಹಳೇದಾದದ್ದು, ಕೆಲವೊಂದು ರಿಪೇರಿ ಆಗಿದೆ, ಕೆಲವೊಂದು ರಿಪೇರಿ ಮಾಡೋ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ನಾವು ಪ್ರತಿ ವರ್ಷ ಎಷ್ಟು ನಮಗೆ ಫಂಡ್ಸ್ ಬರುತ್ತೆ, ಅವೈಲೇಬಿಲಿಟಿ ಆಫ್ ಫಂಡ್ಸ್ ನೋಡಿಕೊಂಡು ಅದ್ರ ಪ್ರಕಾರ ನಾವು ಅದನ್ನು ದುರಸ್ತಿ ಮಾಡುವ ಕೆಲಸಗಳು ಮಾಡ್ತಾ ಇರ್ತೀವಿ. ಇದು ಆನ್ಗೋಯಿಂಗ್ ರೆಗ್ಯುಲರ್ ವರ್ಕ್ ಇರುತ್ತೆ. ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಹಳಿಯಾಳ ವಿಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಅರಣ್ಯ ವಾಸಿಗಳ ಸಾಕಷ್ಟು ಭೂಮಿಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಲೇವಾರಿಗಳಿದಾವೆ. ಪದೇ ಪದೇ ಸ್ಟ್ರೈಕ್ಗಳು ಹಾಕಿರ್ತಾರೆ ಸರ್. ಅವೇನು ಸಮಸ್ಯೆಗಳು ಬಗೆಹರಿಲ್ಲ? ಅಂಥದ್ದು ಯಾವುದು ತೊಂದರೆಗಳಿಲ್ಲ. ಯಾವುದು ಸ್ಟ್ರೈಕ್ ನಾನು ಬಂದು 1.5 ವರ್ಷ ಆಯ್ತು, ಆ ಥರದ್ದು ಯಾವುದೇ ರೈತರ ಜೊತೆ ಇರ್ಬೋದು, ಬೇರೆಯವ್ರದ್ದು ಸ್ಟ್ರೈಕ್ ಆಗಂತೂ ನಾನು ನೋಡಿಲ್ಲ. ಆದ್ರೆ ವನ್ಯಜೀವಿಗೆ ಸಂಬಂಧಪಟ್ಟಂತೆ ಕೆಲವೊಂದು ತೊಂದರೆಗಳಿದೆ. ಆನೆಗಳಿಂದ ರೈತರ ಬೆಳೆಗಳು, ಕ್ರಾಪ್ ರೈಡಿಂಗ್ ಇರ್ಬೋದು, ಮತ್ತೆ ಕರಡಿಯಿಂದ ಜನಗಳ ಮೇಲೆ ಅಟ್ಯಾಕ್ ಆಗಂತದ್ದು ಕೆಲವೊಂದು ಸನ್ನಿವೇಶಗಳು ನಡೆದು ಬಂದಿದೆ. ಬಟ್ ಏನು ನಾವು ಅರ್ಥ ಮಾಡ್ಕೊಳ್ಳಿ, ಪ್ರತಿಶತ 80% ಅಲ್ಲಿ ಅರಣ್ಯ ಪ್ರದೇಶ ಇದೆ. ಹಾಗಾಗಿ ಸಾಮಾನ್ಯವಾಗಿ ಸಂಘರ್ಷ ಸ್ವಲ್ಪ ಇರುತ್ತೆ. ವನ್ಯ ಪ್ರಾಣಿಗಳಿಂದ ಜನಗಳಿಗೆ ಇರ್ಬೋದು, ಆ ಥರದ್ದು ಸಂಘರ್ಷ ಇರುತ್ತೆ. ಆದರೆ ಇಲಾಖೆಯಿಂದ ನಾವು ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ತಡೆಗಟ್ಟಬೇಕು, ಏನೇನು ಕ್ರಮ ಕೈಗೊಳ್ಬೇಕು, ಅದು ಆ ನಿಟ್ಟಿನಲ್ಲಿ ನಾವು ಕ್ರಮಗಳು ಕೈಗೊಳ್ತಾ ಇದೀವಿ. ಮತ್ತೆ ಸಾರ್ವಜನಿಕರಿಂದ ನಾವು ಸಹಕರಿಸ್ತಾ ಇದ್ದೀವಿ. ಅರಣ್ಯ ಅಂತ ಅಂದಿದ ತಕ್ಷಣ ಸಾಕಷ್ಟು ಒಂದು ರೀತಿ ಬೇಟೆ, ಕಳ್ಳ ಬೇಟೆ ಮತ್ತೆ ಪ್ರಾಣಿಗಳ ಒಂದು ರೀತಿ ಬೇಟೆ ಆಗ್ತಕ್ಕಂಥ ಕೇಸ್ಗಳು ಇದಾಗುತ್ತೆ. ತಮ್ಮ ವ್ಯಾಪ್ತಿಯಲ್ಲಿ ಏನಾದ್ರು ಅಂತ ಇನ್ಸಿಡೆಂಟ್ಗಳು ಏನಾದ್ರು ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯಾ ಸರ್? ಜಾಸ್ತಿ ಕಮ್ಮಿ ಅಂತ ಹೇಳಕ್ಕಾಗಲ್ಲ. ನಾವು ಈಗ ಅಂದ್ರೆ ನಾವು ಸುಮಾರು 10 ವರ್ಷ 20 ವರ್ಷದ್ದು ಹಿಂದಿಂದ ನಾವು ಡೇಟಾ ತಗೊಂಡು ನೋಡಿದ್ರೆ ಸಾಮಾನ್ಯ ಈ ಇತ್ತೀಚಿನ ದಿನಗಳಲ್ಲಿ ಆ ಥರದ್ದು ಪ್ರಕರಣಗಳು ಜಾಸ್ತಿ ಆಗೋದಿಲ್ಲ. ಆದ್ರೆ ನಿಲ್ಲಂತಾನು ಹೇಳಕ್ಕಾಗಲ್ಲ, ಅಂತ ಘಟನೆಗಳು ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ವನ್ಯಜೀವಿ ಕಾಯ್ದೆ ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು, ಯಾವ ಸೆಕ್ಷನ್ಗಳಲ್ಲಿ ಏನೇನ್ ಕ್ರಮ ಕೈಗೊಳ್ಬೇಕು, ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಕೇಸ್ಗಳು ಇತ್ತೀಚಿನ ವರ್ಷಗಳಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಭಾಗವತಿಲಿ. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಭೂಮಿನ ಮತ್ತೆ ವಶಪಡಿಸ್ಕೊಳಕ್ ಹೋದಾಗ ಎಲ್ಲ ಒಂದ್ ಕಡೆ ನಿಯಮಗಳನ್ನ ಉಲ್ಲಂಘಿಸಿ ನಿಮ್ಮ ಸಿಬ್ಬಂದಿಗಳು ಅಲ್ಲಿರ್ತಕ್ಕಂಥವ್ರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟಗಾರರು ಆರೋಪ ಮಾಡಿದ್ರು ಸರ್. ಏನ್ ಸರ್ ಈ ರೀತಿ ಏನಾದ್ರು ನಿಯಮಗಳು ಉಲ್ಲಂಘನೆ ಮಾಡ್ತಾವ್ರೆ ಅಂತ ಹೇಳಿ? ಇಲ್ಲ, ಆ ಥರದ್ದು ಅರಣ್ಯ ಇಲಾಖೆಯವರು ಯಾವ ನಿಯಮ ಉಲ್ಲಂಘನೆ ಮಾಡ್ತಾರೆ? ಅರಣ್ಯ ಭೂಮಿ ಒಂದು ವೇಳೆ ಒತ್ತುವರಿ ಆಗಿದ್ರೆ ಅದು ನಾವು ಇಲಾಖೆಯವರು ಕಾನೂನು ಪ್ರಕಾರ ಅದು ತಡೆಯಕ್ಕೆ ಹೋಗ್ತಾರೆ, ಮತ್ತೆ ಆ ತರ ಅತಿಕ್ರಮಣ ಆಗಿರೋ ತೆರವುಗೊಳಿಸಕ್ಕೆ ಹೋಗ್ತಾರೆ. ಅದೇ ವಿನಃ ಅದಕ್ಕೆ ಬಿಟ್ಟು ನಮ್ಮ ಹತ್ರ ಪವರ್ಸ್ ಇರದೇ ಇರೋಂಥದ್ದು ನಾವು ಮಾಡೋದಕ್ಕೆ ಯಾವುದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ. ಆ ಥರದ್ದು ನಮ್ಮ ಎಂಪ್ಲಾಯ್ಗಳು ಯಾರು ಮಾಡೋದು ಇಲ್ಲ. ಅತಿಕ್ರಮಣ ಆಗಿರೋದನ್ನ ತೆರವುಗೊಳಿಸೋದು ಅಥವಾ ತಡೆಗಟ್ಟಕ್ಕೆ ಹೋದಾಗ ಆ ಥರ ಸಾರ್ವಜನಿಕರು ಹೇಳೋದಂಥದ್ದು ತಾವು ಪತ್ರಕರ್ತರಾಗಿ ತಾವು ಬೇರೆ ಕಡೆನೂ ಗಮನಿಸಿರ್ಬೇಕು. ಆ ಥರದ್ದು ಘಟನೆಗಳು ಹಿಂದೆ ನಡೆದಿವೆ. ಅವೆಲ್ಲ ಈಗ ಕೇಸ್ಗಳು ಬುಕ್ ಮಾಡಿಬಿಟ್ಟು ಬೇರೆ ಬೇರೆ ಹಂತದಲ್ಲಿ ನ್ಯಾಯಾಲಯಗಳ ಮುಂದೆ ಇದೆ. ಸರ್ಕಾರಿ ಶಾಲೆಗಳು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಾವಲ್ಲ ಸರ್, ಅವಕ್ಕೆ ಕಾಂಪೌಂಡ್ ಕಾಡಂಚನಗಳಲ್ಲಿ ಇರ್ಬೋದು ಅಥವಾ ಅರಣ್ಯ ಪ್ರದೇಶದ ಒಳಗಡೆ ರೆವಿನ್ಯೂ ವಿಲೇಜಸ್ ಗಳಿದೆ. ಆ ರೆವಿನ್ಯೂ ವಿಲೇಜಸ್ ಗಳಲ್ಲಿರುವ ಶಾಲೆಗಳ ಬಗ್ಗೆ ತಾವು ಕೇಳ್ತಾ ಇದ್ರೆ, ಒಂದ್ ವೇಳೆ ಅದು ಅವ್ರದೇ ಸ್ವಂತ ಜಮೀನದ್ದು ಏನಾದ್ರು ಶಾಲೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಯಾವುದೇ ಪರ್ಮಿಷನ್ ಪಡೆಯೋದಾಗ್ಲಿ ಆ ತರದ್ ಯಾವುದು ಬೇಕಾಗಿಲ್ಲ. ಮತ್ತೆ ನಾವು ಆಗ್ಲಿ ಮತ್ತೆ ನಮ್ಮ ಇಲಾಖೆ ಯಾವುದೇ ಅಧಿಕಾರಿ ಸಿಬ್ಬಂದಿಗಳು ಯಾವುದು ಅವರಿಗೆ ನಾವು ಕೇಳೋದಕ್ಕೂ ಹೋಗೋದಿಲ್ಲ. ಒಂದ್ ವೇಳೆ ಶಾಲೆ ಏನಾದ್ರು ಆಲ್ರೆಡಿ ನೋಟಿಫೈಡ್ ಫಾರೆಸ್ಟ್ ಏರಿಯಾ ಅಂತ ಹೇಳ್ತೀವಿ, ರಿಸರ್ವ್ ಫಾರೆಸ್ಟ್ ಅಥವಾ ನೋಟಿಫೈಡ್ ಫಾರೆಸ್ಟ್ ಏರಿಯಾ, ಆ ವ್ಯಾಪ್ತಿಯಲ್ಲಿ ಈ ಹಿಂದೆ ಕಾರಣಾಂತರಗಳಿಂದ ಅದರಲ್ಲಿ ಮಾಡಿದಂತ ಶಾಲೆಗಳು ಏನಾದ್ರು ಇದ್ರೆ ಅದಕ್ಕೆ
ಅವರು ಕಂಪೌಂಡ್ ಹಾಕೊಳ್ತಾರೆ ಅಂದ್ರೆ ಅದಕ್ಕೆ ಕಾನೂನಿನಲ್ಲಿ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ. ಬಿದಿರು ಸಂಬಂಧಿಸಿದ ಬಿದಿರು ಕಾರ್ಮಿಕರಿಗೆ ಎಲ್ಲ ಒಂದ್ ಕಡೆ ಸ್ವಲ್ಪ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಕೊಡ್ತಾರೆ ಸರ್ ಪದೇ ಪದೇ. ಈ ಸಲ ಏನೋ ಸ್ವಲ್ಪ ಆ ತರದೇನು ಪದೇ ಪದೇ ಮನವಿ ಕೊಡುವಂತ ನಮ್ ಗಮನಕ್ಕೆ ಬಂದಿಲ್ಲ. ಹೌದು, ಸ್ವಲ್ಪ ಏನೋ ನಮ್ಗೆ ಅವಕಾಶ ಮಾಡ್ಕೊಡಿ ಕೊಡ್ತೇವೆ. ಪ್ರತಿ ವರ್ಷ ನಾವು ಕೊಡ್ತೀವಿ. ಅವ್ರ ಪರ ಇರ್ತೀರಾ? ಹೌದೌದು, ಪ್ರತಿ ವರ್ಷ ನಾವು ಹಳಿಯಾಳು ವಿಭಾಗದಿಂದ ಪ್ರತಿ ವರ್ಷ ಬಿದಿರು ಸಂಬಂಧಪಟ್ಟಂತೆ ಯಾರು ಹ್ಯಾಂಡಿಕ್ರಾಫ್ಟ್ಸ್ ಮಾಡೋಂತ ಮೇದಾರ್ಸ್ ಇದ್ದಾರೆ, ನಾನ್ ಮೇದಾರ್ಸ್ ಇದ್ದಾರೆ, ಅವರಿಗೆ ನಾವು ನಮ್ಗೇನು ಅಲಾಟ್ಮೆಂಟ್ ಬರುತ್ತೆ ಅದರಲ್ಲಿ ಏನು ಅಪ್ರೂವಲ್ ತಗೊಳ್ತೀವಿ ಅದ್ರ ಪ್ರಕಾರ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾವ್ದು ಗೊಂದಲ ಇಲ್ಲ. ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ರೆಸಾರ್ಟ್ಗಳು ಇರ್ತಾವಲ್ಲ ಸರ್, ಅವು ರೆಸಾರ್ಟ್ಗಳು ನಿಮ್ಮ ಅರಣ್ಯ ಪ್ರದೇಶದ ವ್ಯಾಪ್ತಿಗಳಲ್ಲಿ ಕೆಲವಿದೆ ಸರ್. ಮತ್ತೆ ಕಾಡಂಚುಗಳಲ್ಲಿ ಸರ್ ಏನ್ ಸರ್ ಅಲ್ಲಿ ಇರ್ತಾವ ಸರ್. ವಿಶೇಷವಾಗಿ ಒತ್ತುವರಿಗೆ ಸಂಬಂಧಿಸಿದ ಸಾಕಷ್ಟು ಒತ್ತುವರಿಗೆ ಕೋರ್ಟ್ಗೆ ಹೋಗಿರ್ತದೆ ಸರ್. ಇಂಥ ಕೋರ್ಟ್ ಆದೇಶವಾದ್ರೂ ಸಹ ಎಲ್ಲ ಒಂದ್ ಕಡೆ 3 ಎಕರೆ ತೆರವುಗೊಳಿಸ್ಬೇಕು ಅಂತ ಇರುತ್ತೆ. ಬರೀ 2 ಎಕರೆ ತೆರವುಗೊಳಿಸಿ 1 ಎಕರೆ ತೆರವುಗೊಳಿಸಕ್ಕೆ ಕಾಲಾವಕಾಶ ತಗೊಂಡಿರ್ತಾರೆ. ಸಂಪೂರ್ಣವಾಗಿ ಎಲ್ಲ ತೆರವುಗೊಳಿಸಿದ್ರಿ. ಕೇಳಿ, ಯಾವ್ದು ಪ್ರಕರಣ ವೈಸ್ ಕೇಳಿ ನೀವು. ಆ ತರದ್ ಯಾವ ಎಲ್ಲಿ ಕೇಳಿದಿರಿ, ಎಲ್ಲಿದೆ ಹೇಳಿ, ಒಂದ್ ಹೆಸರು ಹೇಳಿ ಯಾವ್ದಿದೆ ಆ ತರ. ಇಲ್ಲೇ ತಮ್ಮ ವ್ಯಾಪ್ತಿಯಲ್ಲಿ ಹೇಳಿ ನಿಮ್ಗೆ ಗೊತ್ತಿದ್ರೆ ಹೇಳಿ ನೀವು. ರೆಸಾರ್ಟ್ ಸರ್, ಒಂದು ರೆಸಾರ್ಟ್ ಇನ್ಸಿಡೆಂಟ್ ಇಲ್ಲ. ಹೌದು, ಅರಣ್ಯ ಪ್ರದೇಶದ ಒಳಗಡೆ ಏನಾದ್ರು ಅತಿಕ್ರಮಣ ಮಾಡ್ಕೊಂಡು ರೆಸಾರ್ಟ್ ಅಥವಾ ಹೋಮ್ ಸ್ಟೇ ನಡೆಸ್ತಾ ಇದ್ರೆ ಅದಕ್ಕೆ ಕಾನೂನಲ್ಲಿ ಏನ್ ಕ್ರಮ ಕೈಗೊಳ್ಳೋ ಅದು ಕೈಗೊಳ್ತಾ ಇದೀವಿ. ನ್ಯಾಯಾಲಯದ ಆರ್ಡರ್ ಏನಿದೆ ಅದ್ರ ಪ್ರಕಾರ ನಾವೆಲ್ಲ ಫಾಲೋ ಮಾಡ್ತಾ ಇದೀವಿ. ತಾವು ಹೇಳ್ತಿರೋದು 3 ಎಕರೆ ಇದೆ ಬಟ್ 1 ಎಕರೆ ತೆಗೆದಾರೆ, 2 ಎಕರೆ ತೆಗೆದಿಲ್ಲ ಅಂತ ನಿಮ್ ಗಮನಕ್ಕಿದ್ರೆ ನನಗೆ ಹೇಳಿ. ನನ್ನ ಪ್ರಕಾರ ಆಸ್ ಈ ಹಳಿಯಾಳು ವಿಭಾಗದ ಏನ್ ನಾನು ಮುಖ್ಯ ಲೈಕ್ ಅರಣ್ಯ ಸಂರಕ್ಷಣಾಧಿಕಾರಿ ಇದೀನಿ, ನಾನು DCF ಆಗಿದ್ದೀನಿ. ನನ್ನ ಗಮನದಲ್ಲಿ ಆ ತರದ್ ಯಾವುದೇ ಪ್ರಕರಣ ಇಲ್ಲ. ಈಗ ತಮ್ಮ ವ್ಯಾಪ್ತಿಯಲ್ಲಿ ಸಿಬ್ಬಂದಿ ಕೊರತೆ ಏನಾದ್ರು ಇದೆಯಾ ಸರ್? ಹೌದು, ಸಿಬ್ಬಂದಿ ಕೊರತೆ. ನಮ್ಮ ಬೀಟ್ ಫಾರೆಸ್ಟರ್ಸ್, ಗಸ್ತು ವನಪಾಲಕರ ಹಂತದಲ್ಲಿ ಸ್ವಲ್ಪ ವೇಕೆನ್ಸೀಸ್ ಇದೆ. ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್. ಯಾವ್ದು ಜಾಗೃತಿ? ಅವೇರ್ನೆಸ್ ಕಾರ್ಯಕ್ರಮಗಳು ಕಾಲಕ್ಕೆ ನಾವು ಮಾಡ್ತಾ ಇರ್ತೀವಿ. ಈಗ ಮಾನ್ಸೂನ್ ಟೈಮಲ್ಲಿ ನಾವು ವನ ಮಹೋತ್ಸವ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅತಿ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ನಾವು ಬೆಳೆಸಬೇಕು ಮತ್ತು ನೆಟ್ಟುವುದನ್ನು ಉಳಿಸಬೇಕು ಅನ್ನೋದು ಸಂಬಂಧಪಟ್ಟಂತೆ ನಾವು ಜಾಗೃತಿ ಮೂಡಿಸ್ತಾ ಇರ್ತೀವಿ. ಮತ್ತೆ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಬಂದಾಗ ಅರಣ್ಯ ಪ್ರದೇಶದಲ್ಲಿ ಬೀಳುವಂತಹ ಬೆಂಕಿಗಳನ್ನು ಹೇಗೆ ತಡೆಗಟ್ಟಬೇಕು, ಅದರಿಂದ ಸಾರ್ವಜನಿಕರಿಗೆ ಯಾವ ರೀತಿಯ ತೊಂದರೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಜಾಗೃತಿ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ವಿಶೇಷವಾದಂತಹ ಚಿಣ್ಣರ ವನದರ್ಶನ ಅಂತ ಕಾರ್ಯಕ್ರಮ ಇದೆ. ಅದು 8ನೇ ಮತ್ತು 9ನೇ ತರಗತಿಯ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಜೊತೆ ನಾವು 2 ದಿನದ ಕಾರ್ಯಕ್ರಮಗಳು ಮಾಡ್ತೀವಿ. ಅದರದ್ದು ಅದೇ ರೀತಿ ಬೇರೆ ರೀತಿಯಾದಂತ ನಾವು ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಧನ್ಯವಾದಗಳು ಸರ್. ಇವಿಷ್ಟು ಪಟ್ಟೆ ಗೊತ್ತಾಗಲ್ಲ ಮನೆ ಗೌರವಾನ್ವಿತ DOP ಸಾಹೇಬರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಹಳಿಯಾಳ ಅರಣ್ಯ ಇಲಾಖೆಗೆ ಬಂದಿದ್ದೀನಿ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಬಂದಿದ್ದೀನಿ. ವಿಶೇಷವಾಗಿ ಮೊದಲೇ ಅರಣ್ಯ ಪ್ರದೇಶದ ಸಾಕಷ್ಟು ಒಂದ್ ರೀತಿ ಮರಮಟ್ಟುಗಳನ್ನ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ಕೆಲ ವರ್ಗಗಳಲ್ಲಿ ಬಿದಿರು ಕಾರ್ಮಿಕರು ಸಹ ಒಬ್ರು. ಸಾಕಷ್ಟು ಕುಟುಂಬಗಳು ಈ ಬಿದಿರನ್ನ ನಂಬ್ಕೊಂಡು ಆ ಬಿದಿರನ್ನ ಕಡ್ದು ಅಲ್ಲಿ ವಿವಿಧ ರೀತಿಯ ಕರಕುಶಲ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟ ಮಾಡಿ ಜೀವನ ಮಾಡ್ತಾರೆ. ಇವರೇ ನಮ್ಮ ಹೆಮ್ಮೆಯ ಬಿದಿರು ಕಾರ್ಮಿಕರು. ಬಹುತೇಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಸಿಗ್ತಾರೆ. ಇಲ್ಲೂ ಸಹ ಒಂದ್ ರೀತಿ ಹಳಿಯಾಳದಲ್ಲೂ ಅಲ್ಲ ಆಯಾ ಗ್ರಾಮಗಳಲ್ಲಿ ಇದ್ದಾರೆ. ವಿಶೇಷವಾಗಿ ಇವತ್ತು ಬಂದಿರತಕ್ಕಂಥವ್ರು ಇವರು ಅವಗಿ ಗ್ರಾಮದವರು. ಯಾಕಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದ್ ಕಡೆ ಇವರು ಸಹ ಒಂದ್ ರೀತಿ ಅಸಂಘಟಿತ ಕಾರ್ಮಿಕ ವರ್ಗ. ಎಂತೆಂತರ್ಗೋ ಕಾರ್ಮಿಕ ಸಂಘಟನೆಗಳು ಇದೇಳಿ ಇವಕ್ಕೆಲ್ಲ ಸವಲತ್ತು ಕೊಡ್ತು. ಪಾಪ ಇವ್ರಿಗೆ ನಿಮ್ಗೆಲ್ಲ ಕಾರ್ಮಿಕ ಸಂಘ ಕೊಟ್ಟಿದ್ರೇನಪ್ಪ? ಏನು ಇಲ್ಲ. ಇವರು ಸಹ ಒಂದ್ ರೀತಿ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಬರ್ತಾರೆ, ಬಿದಿರು ಕಾರ್ಮಿಕರು. ಈಗ ನಾನ್ ಕೇಳೋದಿಷ್ಟೇ, ಬಿದಿರನ್ನ ನಂಬ್ಕೊಬಿಟ್ಟು ಪಾಪ ಇವ್ರು ಜೀವನ ಮಾಡ್ತಾರೆ. ವಾರ್ಷಿಕವಾರು ಪ್ರತಿ ವರ್ಷನೂ ಪಾಪ ಇಲ್ಲಿ ಇರತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಇವ್ರಿಗೆ ಸಪೋರ್ಟ್ ಮಾಡ್ಕೊಂತ ಬಂದವ್ರೆ. ಬಿದಿರನ್ನ ಕೊಟ್ಟು ಏನೋ ಒಂದ್ ರೀತಿ ಕೋಪರೇಷನ್ ಮಾಡ್ಕೊಂತ. ಈ ಸಲನೂ ಅಷ್ಟೇ ಅವ್ರಿಗೆ ಆ ಒಂದು ಬಿದಿರನ್ನ ಕೊಟ್ಟು ಕಡ್ಕೊಳ್ಳೋದಕ್ಕೆ ಮತ್ತೆ ಅವರು ದುಡ್ಡು ಸಹ ತುಂಬಿಟ್ಟು ಅವ್ರೇನೋ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಡಿ, ಎಲ್ಲ ಬಿದಿರು ಕಾರ್ಮಿಕರನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ನಾನು ಕಾರ್ಮಿಕ ಇಲಾಖೆಗೆ ನಾನು ಮನವಿ ಮಾಡ್ಕೊಳ್ತೇನೆ. ಏನಪ್ಪಾ ಅಂತಂದ್ರೆ ರಾಜ್ಯಾದ್ಯಂತ ವಿಶೇಷವಾಗಿ ಬಿದಿರು ಕಾರ್ಮಿಕರು ಇದ್ದಾರೆ. ಒಂದ್ ರೀತಿ ಪ್ರತಿ ಹಳ್ಳಿಗಳಲ್ಲೂ ಇವ್ರನ್ನೆಲ್ಲ ಗುರುತಿಸ್ಬೇಕು, ಮತ್ತೆ ಕಾರ್ಮಿಕ ಇಲಾಖೆಯ ಸುಪರ್ದಿಯಲ್ಲಿ ತಗೋಬೇಕು ಪಾಪ ಇವ್ರಿಗೆಲ್ಲ. ಈಗ ಕಾರ್ಮಿಕ ಇಲಾಖೆಗೆ ಸಾಕಷ್ಟು ಸವಲತ್ತುಗಳು ಕೊಡ್ತಾರೆ, ಸಾಕಷ್ಟು ಅವಕಾಶಗಳು ಕೊಡ್ತಾರೆ. ಇವ್ರನ್ನು ಸಹ ತಗೊಂಡು ಒಂದ್ ರೀತಿ ಸಿಗ್ತಕ್ಕಂಥ ಸವಲತ್ತುಗಳನ್ನ ಕೊಡ್ಬೇಕು. ಆ ಬಿದಿರು ಕಾರ್ಮಿಕರನ್ನ ಒಂದ್ ರೀತಿ ಅಸಂಘಟಿತ ಕಾರ್ಮಿಕರು ಇದಾರೆ,
ಇವ್ರನ್ನೆಲ್ಲ ಸಂಘಟಿತ ಕಾರ್ಮಿಕರಾಗಿ ಗುರುತಿಸಿ ಇವ್ರಿಗೂ ಸಹ ಸವಲತ್ತುಗಳು ಕೊಡಬೇಕು. ಎಲ್ಲ ಕಾರ್ಮಿಕ ಇಲಾಖೆಯಿಂದ ಏನೇನು ಸವಲತ್ತು ಸಿಗ್ತಾವೋ ಅವನ್ನೆಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶೇಷವಾಗಿ ನಮ್ಮ ಹೆಮ್ಮೆ ಉತ್ತರ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಿದಿರು ಕಾರ್ಮಿಕರ ಪರವಾಗಿ ಒಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ನಾನು ಮನೆ ಮಾಡ್ಕೊಂಡು ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.